ಹಾಯ್ ಎಲ್ರಿಗೂ ನಮಸ್ಕಾರ. ಭಾರತದ ಇಬ್ಬರು ಅತಿದೊಡ್ಡ ನಿರ್ದೇಶಕರ 2 ಚಿತ್ರಗಳ ಕಥೆಯ ಮೂಲ ಪ್ರೇರಣೆ ಒಂದು ದೇಶದ ಅಂತರ್ಯುದ್ಧ. ಅದು ಏನು, ಅವು ಯಾವ ಚಿತ್ರಗಳು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮಗೆಲ್ಲರಿಗೂ ಮಣಿರತ್ನಂ ಮತ್ತು ರಾಜಮೌಳಿಯವರ ಬಗ್ಗೆ ಗೊತ್ತು. ಅವರುಗಳ ನಿರ್ದೇಶನ ಮಾಡಿದ 2 ಚಿತ್ರಗಳ ಕಥೆಯ ಮೂಲ ಬಂದಿದ್ದು ಶ್ರೀಲಂಕಾದಲ್ಲಿ ನಡೆದ ಅಂತರ್ಯುದ್ಧದಿಂದ. ಆ ಚಿತ್ರಗಳು ಯಾವುವು ಎಂದರೆ ಮಣಿರತ್ನಂ ನಿರ್ದೇಶನದ ಕಣ್ಣತ್ತಿಲ್ ಮುತ್ತಮಿಟ್ಟಾಳ್ ಮತ್ತು ರಾಜಮೌಳಿಯವರ ಛತ್ರಪತಿ. ಅದು ಹೇಗೆ ಅಂತೀರಾ, ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಛತ್ರಪತಿ ಸಿನಿಮಾ ಸ್ಟಾರ್ಟಿಂಗ್ಲಿ ಶ್ರೀಲಂಕಾದಿಂದ ನಿರಾಶ್ರಿತರಾಗಿ ಬರುವಾಗ ಹೀರೋ ಅವನ ತಾಯಿಯಿಂದ ಬೇರೆಯಾಗೋದನ್ನು ಮತ್ತು ನಂತರ ಹೇಗೆ ಅವನು ಅವರ ಗುಂಪಿನ ನಾಯಕನಾಗುತ್ತಾನೆ ಮತ್ತು ಅವನ ತಾಯಿಯನ್ನು ಹೇಗೆ ಸೇರುತ್ತಾನೆ ಎಂದು ನೀವು ಈಗಾಗಲೇ ನೋಡಿದ್ದೀರಿ. ಅದೇ ರೀತಿ ಕಣ್ಣತ್ತಿಲ್ ಮುತ್ತಮಿಟ್ಟಾಳ್ ಸಿನಿಮಾದಲ್ಲಿ ಶ್ರೀಲಂಕಾದಿಂದ ಬಂದ ನಿರಾಶ್ರಿತರ ಗುಂಪಿನಲ್ಲಿರುವ ಮಹಿಳೆ ಮಗುವನ್ನು ಹೆತ್ತು ಅದನ್ನು ಇಲ್ಲೇ ಬಿಟ್ಟು ಮತ್ತೆ ಶ್ರೀಲಂಕಾಗೆ ಹೋಗಿ ನಕ್ಸಲ್ ಚಟುವಟಿಕೆಗಳಲ್ಲಿ ಸೇರುತ್ತಾಳೆ ಮತ್ತು ಆ ಮಗುವನ್ನು ಹೀರೋ ದತ್ತು ತೆಗೆದುಕೊಂಡು ಸ್ವಲ್ಪ ದಿನಗಳ ನಂತರ ಆ ಮಗುವಿಗೆ ನಿಜವನ್ನು ಹೇಳುತ್ತಾನೆ. ಆಗ ಆ ಮಗು ತನ್ನ ನಿಜವಾದ ತಾಯಿಯನ್ನು ಹೇಗೆ ನೋಡುತ್ತಾಳೆ ಎನ್ನುವುದೇ ಸಿನಿಮಾ. ಈ 2 ಚಿತ್ರಗಳಲ್ಲಿ ತಾಯಿ ಸೆಂಟಿಮೆಂಟ್ ಮತ್ತು ಶ್ರೀಲಂಕಾ ತಮಿಳಿಯನ್ಸ್ ನಡುವಿನ ಯುದ್ಧ ಕಾಮನ್ ಪಾಯಿಂಟ್. ಇದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಎಂದಿದ್ದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.